ಅವ್ರ ಜೊತೆ ನನಗೆ ಭಾಳ ಒಡನಾಟ ಇತ್ತು. ವಿಶೇಷವಾಗಿ ಬೆಂಗಳೂರಿನ ಜನ ಯಾವತ್ತೂ ಕೂಡ ಮರೆಯಲಾರದ ವ್ಯಕ್ತಿಗಳು ಅಂದರೆ ಅದು ಎಸ್ ಎಂ ಕೃಷ್ಣ ಅವರು. ಯಾವ ರೀತಿ ನಾವು ಕೆಂಪೇಗೌಡರನ್ನ ಸದಾ ನೆನೆಸ್ಕೊತಿರೋ, ಬೆಂಗಳೂರನ್ನು ಕಟ್ಟಿದಂಥ ಕೆಂಪೇಗೌಡರನ್ನ ನೆನೆಸ್ಕೊತೀರಿ, ವಿಧಾನಸೌಧ ಕಟ್ಟಿದಂಥ ಕೆಂಗಲ್ ಹನುಮಂತಯ್ಯನವ್ರನ್ನ ನೆನೆಸ್ಕೊತೀರಿ, ಅದೇ ರೀತಿ ವಿಕಾಸಸೌಧವನ್ನು ಕಟ್ಟಿ ಬೆಂಗಳೂರಿಗೆ ಮೆರಗನ್ನು ಕೊಟ್ಟಂಥವರು. ಬೆಂಗಳೂರಲ್ಲಿ IT-BT ಬರಬೇಕಾದ್ರೆ ಮುಖ್ಯ ಕಾರಣ ಇವತ್ತು ನಮಗೆ ದೇಶದ ಆದಾಯಕ್ಕೆ, ಕರ್ನಾಟಕದ ಆದಾಯಕ್ಕೆ ವಿಶೇಷವಾಗಿ ಕಾಣಿಕೆಯನ್ನು ಕೊಟ್ಟಂಥ IT ಮತ್ತು BT ಕಂಪನಿಗಳು. ಅವತ್ತು ಅಟಲ್ ಬಿಹಾರಿ ವಾಜಪೇಯಿಯವರ ಕೇಂದ್ರ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಎಸ್ ಎಂ ಕೃಷ್ಣ ಅವರು ಈ ಕರ್ನಾಟಕಕ್ಕೆ IT-BT ಕಂಪನಿ ತರೋ ಮುಖಾಂತರ ಅವತ್ತು ಹೈದರಾಬಾದ್, ಚೆನ್ನೈ, ಮುಂಬೈ, ಕೇರಳ ಈ ಕಡೆ ಕಾಂಪಿಟೇಷನ್ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಬೆಂಗಳೂರಿಗೆ ತಂದು ಇವತ್ತು ಬೆಂಗಳೂರು ಬೆಳೆಯುವಂಥದ್ದಕ್ಕೆ, ಕರ್ನಾಟಕದ ಆದಾಯ ಬೆಳೆಯುವಂಥದ್ದಕ್ಕೆ ಒಂದು ದೊಡ್ಡ ಕಾಣಿಕೆಯನ್ನು ಸನ್ಮಾನ್ಯ ಎಸ್ ಎಂ ಕೃಷ್ಣಾಜಿಯವರು ನೀಡಿದ್ದಾರೆ. ಬೆಂಗಳೂರು ಜನ ಯಾವತ್ತೂ ಕೂಡ ಮರೆಯೋಕ್ಕೆ ಸಾಧ್ಯ ಆಗದಂಥ ಅಭಿವೃದ್ಧಿ ಕಾರ್ಯಗಳನ್ನು ಬೆಂಗಳೂರಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ವಿಶೇಷ ಚಾಲನೆಯನ್ನು ಕೊಟ್ಟಂಥವರು ಎಸ್ ಎಂ ಕೃಷ್ಣ ಅವರು. ಅವರು MLA ಆಗಿ, ಸ್ಪೀಕರ್ ಆಗಿ, ಉಪಮುಖ್ಯಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ, ಕೇಂದ್ರ ಸಚಿವರಾಗಿ, ರಾಜ್ಯಪಾಲರಾಗಿ ಈ ಥರ ಹಲವಾರು ಹುದ್ದೆಗಳನ್ನು ನಿಭಾಯಿಸಿದ್ದಾರೆ, ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಜನ ಮೆಚ್ಚೋ ರೀತಿ, ದೇಶ ಮೆಚ್ಚೋ ರೀತಿ ಒಂದು ಆಡಳಿತವನ್ನು ಕೊಟ್ಟಿದ್ದಾರೆ. ನೀರಾವರಿ ಕ್ಷೇತ್ರದ ವಿಶೇಷವಾಗಿ ನೀರಾವರಿ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಅವರು ತಮ್ಮದೇ ಆದಂಥ ಒಂದು ಅಭಿವೃದ್ಧಿ ಮಾಡೋ ಮುಖಾಂತರ ಛಾಪನ್ನು ಒತ್ತಿದ್ದಾರೆ. ನಿಜಕ್ಕೂ ಅವರ ಒಡನಾಟ, ನಾನು ಕೂಡ ಅವ್ರ ಮನೆಗೆ ಭಾಳ ಸರಿ ಹೋಗಿದ್ದೀನಿ. ಅವರು ಕಾಂಗ್ರೆಸ್ ಬಿಟ್ಟು BJPಗೆ ಬಂದಂಥ ಸಂದರ್ಭದಲ್ಲಿ ನಾನೇ ಅವರನ್ನು ಬೆಂಗಳೂರಿಂದ ದೆಹಲಿಯವರೆಗೂ ಕರ್ಕೊಂಡೋಗಿದ್ದೆ, ಅವ್ರ ಜೊತೆನೇ ಇದ್ದೆ. ಅದಾದಮೇಲೂ ಕೂಡ ನಮ್ಮದು ಯಾವುದೇ ಸಂದರ್ಭ ಬಂದ್ರೂ ಕೂಡ ಬಸವರಾಜ ಬೊಮ್ಮಾಯಿ ಜೊತೆ ಭಾರತೀಯ ಜನತಾ ಪಕ್ಷವನ್ನು ಕೂಡ ಸೇರಿದರು. ಪಕ್ಷೇತರವಾಗಿ ಗೆದ್ದಿದ್ದರು, ಪ್ರಜಾ ಸೋಷಲಿಸ್ಟ್ ಪಾರ್ಟಿಯಲ್ಲಿದ್ದರು, ಕಾಂಗ್ರೆಸ್ಸಲ್ಲಿದ್ದರು. ಅದೇ ರೀತಿ ಬ್ರಹ್ಮಾನಂದ ರೆಡ್ಡಿ, KH ಪಾಟೀಲ್ರವ್ರ ಜೊತೆನೂ ಕೂಡ ರೆಡ್ಡಿ ಕಾಂಗ್ರೆಸ್ಸಲ್ಲಿ ನಾವು, ಅವರು, ಮೊಹಮ್ಮದ್ ಅಲಿ ಅವರು, ಅಲ್ಲಿಂದ ನಾಗರತ್ನಮ್ಮನವರು, ನಜೀರ್ ಸಾಬ್ ಅವರು, ಎಸ್ ಪುಟ್ಟಸ್ವಾಮಿ ಅವರು, ಕೆಂಪೇಗೌಡರು, ನಾವು ಎಲ್ಲರೂ ಕೂಡ ಅವ್ರ ಜೊತೆ ರೆಡ್ಡಿ ಕಾಂಗ್ರೆಸ್ಸಲ್ಲೂ ಕೂಡ ಇದ್ವಿ. ಅವ್ರು ಎಷ್ಟೊಂದು ಪ್ರೀತಿ ಅಭಿಮಾನ ಇಟ್ಕೊಂಡಿದ್ರು ಅಂತ ಹೇಳಿದ್ರೆ, ಒಂದು ಬಾರಿ ನಾನು ಜನತಾದಳದಿಂದ ಇದ್ದರೂ ಕೂಡ ನನ್ನನ್ನು ಮಹಾಮಂಡಲದ ಅಧ್ಯಕ್ಷರ ಮುಖ್ಯಮಂತ್ರಿಯಾಗಿ ಸಹಕಾರ ಕ್ಷೇತ್ರದಲ್ಲಿ GT ದೇವೇಗೌಡರು ಇರಬೇಕು ಅಂತೇಳಿ ನನ್ನ ಉಳಿಸ್ತಂಥವರು. ಕೊನೆ ಗಳಿಗೆವರೆಗೂ ಕೂಡ ಅವರ ಆತ್ಮೀಯತೆ, ಒಬ್ಬ ಶಾಸಕನ ಸ್ಥಾನದಲ್ಲಿದ್ದು ಒಂದು ನಿವೇಶನವನ್ನು ಕೊಟ್ಟಿದ್ದರೆ ನನ್ನ ಕರೆದು, ಯಾಕೆ ಗೌಡ್ರೆ ನೀವು ಏನು ತಗೊಂಡಿಲ್ಲ ಅಂಥೇಳಿ ಒಂದು ಬೆಂಗಳೂರಿನಲ್ಲಿ ಒಂದು ನಿವೇಶನವನ್ನು ಕೊಟ್ಟಂಥವ್ರು, ನನಗೆ ಶಾಸಕನ ನಿವೇಶನ ಕೊಟ್ಟಂಥವ್ರು ಎಸ್ ಎಂ ಕೃಷ್ಣರವರು. ಅಷ್ಟೊಂದು ಪ್ರೀತಿ, ಅಭಿಮಾನ, ದ್ವೇಷದ ರಾಜಕಾರಣ ಇಲ್ಲದೆ ವರ್ಣರಂಜಿತ ರಾಜಕಾರಣವನ್ನು ಮಾಡಿದಂಥ ಎಸ್ ಎಂ ಕೃಷ್ಣರವರು ಈ ರಾಜ್ಯದ ಜನತೆಯ ಕಣ್ಣೀರಲ್ಲಿ ಇವತ್ತು ಕಣ್ಣೀರು ಬರುತ್ತೆ. ಅವರ ಪತ್ನಿ ಪ್ರೇಮಕ್ಕ ಅವರು, ಅವರ ಪುತ್ರಿಯವರು, ಅವರ ಅಳಿಯಂದಿರು, ಅವರೆಲ್ಲರೂ ಕೂಡ ಒಂದು ಮಾದರಿಯಾದ ಕುಟುಂಬವಾಗಿ ದ್ವೇಷದ ರಾಜಕಾರಣವನ್ನು ಮಾಡದೆ, ಜಾತಿಯ ರಾಜಕಾರಣವನ್ನು ಕೂಡ ಮಾಡದೆ, ಒಂದು ಪ್ರಖ್ಯಾತಿಯನ್ನು, ಒಂದು ಆದರ್ಶವನ್ನು ಕೊಟ್ಟಂಥ ರಾಜಕಾರಣಿ ಇವತ್ತು ನಮ್ಮ ಮುಂದೆ ಇಲ್ಲ. ನಮಗೆಲ್ಲರೂ ಕೂಡ ಕನ್ನಡ. ಇದು ಪ್ರತಿಯೊಬ್ಬ ನಾಯಕರ ಮಾತು. ಮೈಸೂರು ಮಹಾರಾಜ ಕಾಲೇಜಿನಲ್ಲಿ SM ಕೃಷ್ಣ ಅವರ ಪದವಿಯಾಗಿದೆ. ಬೆಂಗಳೂರಿನ ಸರ್ಕಾರಿ ಕಾನೂನು ಕಾಲೇಜಲ್ಲೂ ಕೂಡ ಅವರು ವ್ಯಾಸಂಗ ಮಾಡಿದ್ದಾರೆ. ಅಮೆರಿಕಾದ ಟೆಕ್ಸಸ್ ರಾಜ್ಯದಲ್ಲಿ SM ಕೃಷ್ಣ ಅವರ ವ್ಯಾಸಂಗ ಆಗಿದೆ. ಸದರ್ನ್ ಮೆಥಡಿಸ್ಟ್ BBಯಲ್ಲಿ SM ಕೃಷ್ಣ ಅವರು ವಿದ್ಯಾಭ್ಯಾಸ ಮಾಡಿದ್ದಾರೆ. ಬಳಿಕ ಬೆಂಗಳೂರಿನ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ SM ಕೃಷ್ಣ ಅವರು. ರೇಣುಕಾಚಾರ್ಯ ಕಾಲೇಜಲ್ಲಿ ಉಪನ್ಯಾಸಕರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ SM ಕೃಷ್ಣ ಅವರು. ಆ ನಂತರದಲ್ಲಿ ಅವರ ರಾಜಕೀಯ ಪ್ರವೇಶ.
ಉಪನ್ಯಾಸಕ ಹುದ್ದೆಯನ್ನು ಬಿಟ್ಟು ರಾಜಕೀಯವಾಗಿ ಪ್ರೇರಣೆ ಪಡೆದುಕೊಂಡು ರಾಜಕೀಯ ವಲಯದಲ್ಲಿ ಏನಾದರೂ ಮಾಡಬೇಕು, ಆ ಮೂಲಕ ರಾಜ್ಯಕ್ಕೆ ಏನಾದರೂ ಮಾಡಬೇಕು ಅನ್ನುವಂಥ ಹುಮ್ಮಸ್ಸಿನೊಂದಿಗೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು. ಆ ನಂತರದಲ್ಲಿ ಅವರು 1962 ಮೊಟ್ಟ ಮೊದಲು ಸ್ಪರ್ಧೆ ಮಾಡ್ತಾರೆ, ಮೊದಲ ಬಾರಿಯೇ ಆಯ್ಕೆ ಆಗಿ ಹೋಗ್ತಾರೆ, ಶಾಸಕರಾಗಿ ಬಿಡ್ತಾರೆ. ಹಾಗಾಗಿ ಅಲ್ಲಿಂದ ಅವರ ರಾಜಕೀಯ ಜೀವನ ಶುರುವಾಗ್ತಾ ಹೋಗುತ್ತೆ. IT ಸಿಟಿ ಬಗ್ಗೆ ಜೊತೆಗೆ IT ಕಂಪನಿಗಳಿಗೆ ಉತ್ತೇಜನ ಕೊಟ್ಟಿದ್ರ ಬಗ್ಗೆ ಈಗ ತಾನೇ ಆರ್ ಅಶೋಕ್ ವಿಪಕ್ಷ ನಾಯಕರು ಮಾತಾಡ್ತಾ ಇದ್ರು. ಅದರ ಜೊತೆಗೆ ಈ ಮೂಲ ಸೌಕರ್ಯ ಒದಗಿಸುವಲ್ಲೂ ಕೂಡ SM ಕೃಷ್ಣ ಅವರ ಪಾತ್ರ ಬಹುದೊಡ್ಡದು. ಸಿಲಿಕಾನ್ ಸಿಟಿಯ ಮಟ್ಟಿಗೆ ಮೆಟ್ರೋ ಇರಬಹುದು, ಬೇರೆ ಬೇರೆ ವಿಚಾರಗಳಿಗೆ ಹೇಳ್ತೀನಿ. SM ಕೃಷ್ಣ ನಿಧನಕ್ಕೆ ಯಡಿಯೂರಪ್ಪನವರು ಕೂಡ, ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಕೂಡ ಸಂತಾಪ ಸೂಚಿಸಿದ್ದಾರೆ. ನಾಡು ಕಂಡ ಒಬ್ಬ ಅದ್ಭುತ ಶ್ರೇಷ್ಠ ನಾಯಕ, ಅವರನ್ನ ಕಳೆದುಕೊಂಡು ಆಘಾತ ಆಗಿದೆ. ವೈಯಕ್ತಿಕವಾಗಿ ಅಣ್ಣನನ್ನ ಕಳೆದುಕೊಂಡಷ್ಟು ನೋವಾಗಿದೆ ಅಂತ BS ಯಡಿಯೂರಪ್ಪನವರು ಕೂಡ ಸಂತಾಪ ಸೂಚಿಸಿದ್ದಾರೆ. ಈಗ ಅವರು ಬಿಜೆಪಿಯಲ್ಲಿ ಇರಬಹುದು, ಆದರೆ ಕೊನೆಯ ದಿನಗಳು, ಈಗ ತಾನೇ ಸದಾನಂದ ಗೌಡರು ಮಾತಾಡ್ತಾ ಇದ್ರು, ರಾಜಕೀಯ ಏಳು ಬೀಳುಗಳು, ಒಂದಷ್ಟು ವೈಪರೀತ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೊನೆಯ ಕ್ಷಣದಲ್ಲಿ ಬಿಜೆಪಿಗೆ, ಜೊತೆಗೆ ಮೋದಿ ಅವರ ಒಂದಷ್ಟು ನಿರ್ಧಾರಗಳಿಂದ ಪ್ರೇರಣೆಗೊಂಡಿದ್ರು ಬಿಜೆಪಿಗೆ ಬರಬೇಕು ಅಂತ. ಅದಂತೆ ಬಂದರೂ ಕೂಡ ಕೃಷ್ಣ ಹುಟ್ಟೂರು ಸೋಮನಹಳ್ಳಿಯಲ್ಲಿ ನೀರವ ಮೌನ ಆವರಿಸಿದೆ. ಕೃಷ್ಣರ ಹುಟ್ಟೂರು ಸೋಮನಹಳ್ಳಿ, ಅಲ್ಲಿ ನೀರವ ಮೌನ. ಸೋಮನಹಳ್ಳಿಯ ನಿವಾಸದ ಮುಂದೆ ಕೂಡ ಪೆಂಡಾಲ್ ಹಾಕಲಾಗಿದೆ. ಕೃಷ್ಣನ ಒಡನಾಟ, SM ಕೃಷ್ಣ ಅವರ ಒಡನಾಟವನ್ನ ನೆನೆದು ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ನಾಳೆ ಇದೇ ಸೋಮನಹಳ್ಳಿಯಲ್ಲಿ SM ಕೃಷ್ಣ ಅವರ ಹುಟ್ಟೂರಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. SM ಕೃಷ್ಣ ಅವರ ಹುಟ್ಟೂರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ನೀರವ ಮೌನ ಆವರಿಸಿದೆ. SM ಕೃಷ್ಣ ಅವರನ್ನ ಕಳೆದುಕೊಂಡು ಇಡೀ ಗ್ರಾಮ ದುಃಖದಲ್ಲಿ ಮುಳುಗಿದೆ. ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ಅವರ ಚಿಕ್ಕಪ್ಪನ ಮಗ, SM ಕೃಷ್ಣ ಅವರ ಚಿಕ್ಕಪ್ಪನ ಮಗ ಮಹೇಶ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. SM ಕೃಷ್ಣ ಅವರು ದೇಶ ಕಂಡಂತಹ ಮಹಾನ್ ರಾಜಕಾರಣಿ. ಅವರು ನಮ್ಮ ಜೊತೆ ಇವತ್ತಿಗೆ ಇಲ್ಲ, ಅಂದರೆ ನಿಧನರಾಗಿದ್ದಾರೆ. ಊರಿನ ಜೊತೆ ಹೇಗಿದ್ರು, ಊರಿಗೆ ಬಂದಾಗ ಯಾವ ರೀತಿ ನಡ್ಕೊಳ್ತಿದ್ರು, ನಿಮ್ಮ ಜೊತೆ ಯಾವ ರೀತಿ ನಡ್ಕೊಳ್ತಿದ್ರು? ಸರ್, ನಮಗೆ ಅವರು ಮುಖ್ಯಮಂತ್ರಿ ಅನ್ಸನೇ ರಾಜ್ಯಪಾಲರು ಅನ್ಸನೇ ಇರಲಿಲ್ಲ, ಆ ಥರ ಇದ್ದರು. ಮಾಮೂಲಿ ಸೇಮ್ ಎಲ್ಲ ಮಾತಾಡ್ದಂಗೆ ಮಾತಾಡ್ತಿದ್ರು. ಅದು ನಮ್ಮ ತಂದೆ ಕಂಡ್ರೆ, ನಮ್ಮ ತಂದೆ ಕೊನೆಯವರು, ಅವ್ರು ಕಂಡ್ರೆ ಭಾರಿ ಇಷ್ಟಪಟ್ಟರು. ಏನೋ ಮನೆಗೆ ಹೋಯ್ತು ಅಂದರೆ ಒಂದು ಸೈದ್ಯ ಹೋಗೋ ಚಂದ್ರ ಹೋಗ್ಬೇಡ ಕಣೋ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಹೇಳ್ಬಿಟ್ಟು ಹೋಗ್ರು. ಅಮ್ಮ ಮೈದಾ ಬೇಕಲ್ಲ ಅಪ್ಪ, ಅದಕ್ಕೆ ಇದೋಗಿ ಹೇಳ್ಬಿಟ್ಟು ಹೋಗೋರೆ. ಆಮೇಲೆ ನಂಬಿಡ್ತಾರೆ, ನಂಬೋಯ್ತಾರೆ ಅಂತ ಹೇಳ್ತಿದ್ರು. ಒಂದು ದಿವಸ ಇದ್ದೇ ನಮ್ಮ ಕೃಷ್ಣಾರ್ಪಣೆ ಹೋದ, ನಮ್ಮ ತಂದೆ ಅಲ್ಲಿ ಇದ್ದೇ ಬರ್ತಿದ್ರು. ನಿಜಕ್ಕೂ ನಾವು ಈ ಮಂದಿ ಹುಟ್ಟಿದ ಪುಣ್ಯನೋ ಅಥವಾ ಅವರ ಅಣ್ತಂಬಿಕೆ ಹುಟ್ಟಿದ ಪುಣ್ಯನೋ ಏನೋ ಗೊತ್ತಿಲ್ಲ, ನಮ್ಮ ಪುಣ್ಯ ಅನಿಸುತ್ತೆ. ಆದರೆ ಅವತ್ತು ದಿವಸ ಆದದ್ದು 48 ದಿನ ಪೂಜೆ ಮಾಡಿಕೊಂಡಿದ್ರು, ದೇವಸ್ಥಾನ ಕಟ್ಟಿಸಿದ್ರು ಅವರನ್ನೇ. ಈಗ ಈ ರೀಸೆಂಟಾಗಿ ಓಪನ್ ಆಯಿತು ದೇವಸ್ಥಾನ, 48 ದಿನ ಪೂಜೆ ಮಾಡಿಕೊಂಡಿರು. ಆ ಪೂಜೆ ಆದ ನಂತರ ಸತ್ತದ್ದು ಅಂದರೆ ನಿಜವಾಗ್ಲೂ ಅದು ಆಶ್ಚರ್ಯಕರ ಅನಿಸುತ್ತೆ ಸರ್ ನನಗೆ ನಿಜವಾಗ್ಲೂ. ಊರಿಗೆ ಬಂದಾಗ ಊರಿನವ್ರ ಜೊತೆ ಆಗಿರ್ತಿದ್ರು, ಯಾಕೆಂದರೆ ಯಾವುದೇ ರಾಜಕಾರಣಿ ಆಗಲಿ ಅಥವಾ ಯಾರೇ ವ್ಯಕ್ತಿ ಆಗಲಿ, ತಮ್ಮೂರು ತಮ್ಮ ಜನ ಅಂದರೆ ಎಂಥವ್ರಿಗೂ ಕೂಡ ಪ್ರೀತಿ. ಎಲ್ಲೆಲ್ಲ ಯಾವ ನಮ್ಮ ಸಿಗಲ್ ಜನಲ್ಲಿ, ನಮ್ಮ ಗೌಡ ಜನಲ್ಲಿ, ಮಣ್ತಂದಿರಲಿ ಎಲ್ಲರದೂ ಒಂದೇ ಥರ ಬೆರೀತಿದ್ರು. ಎಲ್ಲ ಹತ್ರನೂ ಪ್ರೀತಿ ವಿಶ್ವಾಸವಾಗಿ ಮಾತಾಡ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಅಲ್ಲೇ ಇದ್ದದ್ದು. ನಮ್ಮ ಕಾರ್ ಹತ್ಬೇಕಾದ್ರೆ ಒಂದು 10 ನಿಮಿಷ ಕಾರ್ ನಿಲ್ಲಿಸೋ ಯಾರೇ ಇದ್ರು ಇದು ಮಾಡಿಬಿಟ್ಟು ಇಲ್ಲಿ ನಮ್ಮ ದೇವಸ್ಥಾನಕ್ಕೆ ಕೈ ಮುಗಿದ್ಬಿಟ್ಟು, ಅಲ್ಲಿ ಮಾದೇಶ್ವರ ದೇವಸ್ಥಾನ ಆಯಿತು, ಅಲ್ಲೂ ಕೈ ಮುಗಿದ್ಬಿಟ್ಟೆ ಹೋಯ್ತಿದ್ದವರು, ಮುಂದೆಗಡೆ ಪಾಸ್ ಆಯ್ತಿದ್ರು ಯಾವಾಗಲೂ ಬಂದಾಗಿಲ್ಲ. ಇದಕ್ಕೂ ಒಳ್ಳೆಯ ವ್ಯಕ್ತಿಗಳನ್ನ ನಾವು ಕಳ್ಕೊಂಬಿಟ್ಟು ಅನ್ಸುತ್ತೆ ನಮ್ಮ ಕರ್ನಾಟಕ. ಸರ್, ಈಗ ನಿಮ್ಮ ಜೊತೆ ಯಾವ ಥರ ಇರ್ತಿದ್ರು? ಯಾಕೆಂದರೆ ಯುವಕರು ಕಂಡ್ರು ಕೂಡ ಅವರು ಪ್ರೀತಿ ಮಾಡ್ತಿದ್ರು, ಜೊತೆಗೆ ನೀವು ಅವ್ರ ಸಂಬಂಧಿಕರು. ಯಾವಾಗ ಅವ್ರನ್ನ ಕಡೆಯದಾಗಿ ಭೇಟಿ? ಸಚ್ಚರಿತ್ರೆ ಇರುವಂಥವರು, ರಾಜಕಾರಣದಲ್ಲಿ ಚಿಕ್ಕವರಾಗಲಿ ದೊಡ್ಡವರಾಗಲಿ ಎಲ್ಲರನ್ನೂ ಕೂಡ ಪ್ರೀತಿ ವಾತ್ಸಲ್ಯದಿಂದ ನೋಡ್ತಾ ಇದ್ದರು. ದೇಶದ ಅಭಿವೃದ್ಧಿ ಕಡೆ ಬಹಳಷ್ಟು ದೊಡ್ಡ ದೂರದೃಷ್ಟಿಯನ್ನು ಇಟ್ಟು, ಉದಾಹರಣೆಗೆ ಬೆಂಗಳೂರು ನಗರದ ಅಭಿವೃದ್ಧಿ, ಹಲವಾರು ಅವರ ಕಾಲದಲ್ಲಿ ನಡೆದಂಥ ಕಾರ್ಯಕ್ರಮಗಳು. ನಾನು ಅವರು ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದಂಥ ಕಾಲದಲ್ಲಿ ಆಗಿಂದಾಗೆ ಭೇಟಿಯಾಗಿ ಅವರ ಸಲಹೆಗಳನ್ನು ಪಡಿತಾ ಇದ್ದೆ. ನಮ್ಮ ಇತಿಹಾಸದಲ್ಲಿ ಒಬ್ಬ ಅತ್ಯುತ್ತಮ ಗುಣಮಟ್ಟದ ಶಾಂತಿಪ್ರಿಯ, ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಒಂದು ರಾಜಕಾರಣಿ ಅಂದರೆ ಅದು SM ಕೃಷ್ಣ ಅವರು. ಅವರ ದಾರಿ,
ಅವರು ನಡೆದಂಥ ದಾರಿ ನಮಗೆಲ್ಲ ಮಾರ್ಗದರ್ಶನವಾಗುತ್ತೆ. ಅತ್ಯಂತ ಅಪರೂಪ ವ್ಯಕ್ತಿ. ಅಂಥವ್ರನ್ನ ಇವತ್ತು ದೇವರು ಕರೆದುಕೊಂಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಆ ಕುಟುಂಬಕ್ಕೆ ಈ ನೋವನ್ನು ಭರಿಸುವ ಶಕ್ತಿಯನ್ನು ಕೊಡಲಿ. ರಾಜ್ಯ ಮತ್ತು ರಾಷ್ಟ್ರದ ರಾಜಕಾರಣಿಗಳಿಗೆ, ಈ ದಿನದ ರಾಜಕಾರಣಿಗಳೇ ವಿಶೇಷವಾಗಿ ಅವರ ದಾರಿಯನ್ನು ಅನುಸರಿಸಿದರೆ ರಾಜಕೀಯ ಕೂಡ ಗುಣಮಟ್ಟದ ರಾಜಕೀಯವಾಗ್ತದೆ. ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತದೆ. ಬೇರೆ ಏನು ಮಾತಾಡಲ್ಲ. ಥ್ಯಾಂಕ್ ಯು. ಸಚಿವ KH ಮುನಿಯಪ್ಪ ಅವರು ಕೂಡ ಮಾತಾಡ್ತಾ ಇದ್ರು. SM ಕೃಷ್ಣ ಅವ್ರನ್ನ ನೆನೆದು ಅವರು ಕೂಡ ಒಂದು ಕ್ಷಣ ಭಾವುಕರಾಗಿದ್ದನ್ನು ಗಮನಿಸಿದ್ವಿ. ಒಡನಾಟ, ಹತ್ತಿರದಿಂದ ನೋಡಿದವರು, ಅವ್ರ ಜೊತೆ ಕೆಲಸ ಮಾಡಿದವರು, ಸಹಜವಾಗಿ ನೋವಿರುತ್ತೆ. ಆ ವಿಚಾರಗಳನ್ನು ಕೂಡ ಅವರು ಹಂಚ್ಕೊಳ್ತಾ ಇದ್ರು. SM ಕೃಷ್ಣ ಅವರ ನಿವಾಸದಲ್ಲಿ ಸುತ್ತೂರು ಶ್ರೀಗಳು ಇರುವಂತಹ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಅಂತಿಮ ದರ್ಶನ ಪಡ್ಕೊಂಡು ಅವರ ಒಡನಾಟವನ್ನು ನೆನೆದು ಅವ್ರ ಬಗ್ಗೆ ಹೇಳಿ ಆಚೆ ಬಂದಿರುವ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಜೊತೆಗೆ ನಟಿ ರಮ್ಯಾ ಅವರ ಆಗಮನ ಕೂಡ ಆಗಿದ್ದನ್ನು ನಾವು ಗಮನಿಸಿದ್ವಿ. ಅಂತಿಮ ದರ್ಶನ ಪಡೆಯೋದಕ್ಕೆ ಅವರು ಕೂಡ ಭಾವುಕರಾಗಿ ಆಗಮಿಸಿರುವ ದೃಶ್ಯವನ್ನು ನೋಡ್ತಾ ಇದ್ವಿ. ಸೊ ಕೆಲವೇ ಕ್ಷಣಗಳಲ್ಲಿ ಎಲ್ಲ ಗಣ್ಯಾತಿ ಗಣ್ಯರ ಆಗಮನ SM ಕೃಷ್ಣ ಅವರ ನಿವಾಸಕ್ಕೆ ಆಗುತ್ತೆ. ಚಳಿಗಾಲದ ಅಧಿವೇಶನ ಇರೋದ್ರಿಂದ ಬೆಳಗಾವಿಯಲ್ಲಿ ಇದ್ರು. ಬೆಳಗಾವಿಯಿಂದ ಈಗ ನೇರವಾಗಿ ಮತ್ತೆ ಬೆಂಗಳೂರು ಕಡೆಗೆ, ಅದು ಕೂಡ SM ಕೃಷ್ಣ ಅವರ ನಿವಾಸದ ಕಡೆಗೆ ಹೊರಟಿದ್ದಾರೆ ಕೆಲ ನಾಯಕರು. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ತಲುಪಲಿದ್ದಾರೆ DK ಶಿವಕುಮಾರ್. ಗುರುವಿನ ಅಂತಿಮ ದರ್ಶನ ಪಡೆಯೋದಕ್ಕೆ DK ಶಿವಕುಮಾರ್ ಅವರು ಭಾವುಕರಾಗಿ ಆಗಮಿಸ್ತಾ ಇದ್ದಾರೆ. ಕೆಲ ಕ್ಷಣಗಳಲ್ಲಿ SM ಕೃಷ್ಣ ಅವರ ನಿವಾಸಕ್ಕೆ ಆಗಮಿಸಲಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ. ಇವತ್ತು ಮಾನ್ಯ ಶ್ರೀ SM ಕೃಷ್ಣ ಸಾಹೇಬ್ರ ನಿಧನದಿಂದ ನಾವು ಬರೀ ರಾಜಕೀಯ ವಲಯದಲ್ಲಿ ಅಷ್ಟೇ ಅಲ್ಲ, ಇಡೀ ನಮ್ಮ ದೇಶಕ್ಕೆ ನಾವು ಒಂದು ದೊಡ್ಡ ಆಸ್ತಿಯನ್ನು ನಾವು ಕಳ್ಕೊಂಡಂಗಾಗಿದೆ. ಬಹುಶಃ ಭಾಳ ಅಪರೂಪದ ರಾಜಕಾರಣಿ. ನೀವು ಕರ್ನಾಟಕದಲ್ಲಿ ಕೇಳಿದ್ರೂ ಕೂಡ ಅಥವಾ ದಿಲ್ಲಿನಲ್ಲಿ ಕೇಳಿದ್ರೂ ಕೂಡ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಅವ್ರ ಬಗ್ಗೆ ಅಭಿಪ್ರಾಯ ಏನಿದೆ ಅಂದರೆ ಜೆಂಟಲ್ಮ್ಯಾನ್ ಪೊಲಿಟಿಷಿಯನ್ ಅಂತ ಇದೆ. ನಾವು ಹಲವಾರು ಬಾರಿ ಬಂಡವಾಳಕ್ಕೋಸ್ಕರ ವಿದೇಶಕ್ಕೆ ಹೋದಾಗೂ ಕೂಡ ಅವರು ನಡ್ಕೊಳ್ಳುವ ರೀತಿ, ಅವ್ರು ಯಾವ ರೀತಿ ವಿದೇಶಾಂಗ ಸಚಿವರಾಗಿ, ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆಗಿ ಅವ್ರು ಕೆಲಸ ಮಾಡಿದರು. ಈಗಲೂ ಕೂಡ ಸಾಕಷ್ಟು ಜನ ನಮ್ಮ ಇಂಡಿಯನ್ ಅಂಬಾಸಡರ್ಸ್ ಇರ್ಬೋದು, ಫಾರಿನ್ ಅಂಬಾಸಡರ್ಸ್ ಇರ್ಬೋದು, ನನ್ನ ಜೊತೆ ವೈಯಕ್ತಿಕವಾಗಿ ಹೇಳಿದರು ಅವ್ರು ಯಾವ ರೀತಿ ನಡ್ಕೊಳ್ತಾ ಇದ್ರು ಅಂತ, ಮತ್ತು ಯಾವ ರೀತಿ ಭಾಳ ಹೆಮ್ಮೆಯಿಂದ ದೇಶದ ಬಗ್ಗೆ ಅವರು ಮಾತನಾಡ್ತಾಯಿದ್ರು ವಿದೇಶದಲ್ಲಿ ಅಂತ. ಮತ್ತು ವಿಶೇಷವಾಗಿ ಅವರ ಕೊಡುಗೆ ಕರ್ನಾಟಕಕ್ಕೆ ಮತ್ತು ಬೆಂಗಳೂರಿಗೆ ಅಪಾರವಾದದ್ದು. ನನಗೂ ಈಗಲೂ ಕೂಡ ನೆನಪಿದೆ, ನಾನು ಮೊದಲನೇ ಬಾರಿ IT ಸಚಿವನಾದಾಗ ಆಕಸ್ಮಿಕವಾಗಿ ಸಾಹೇಬರು ಭೇಟಿಯಾಗಿದ್ರು. ಭೇಟಿಯಾದಾಗ ನನಗೆ ಬೆಂಚ್ ಅಪ್ಪರಿಸಿ, ನನಗೆ ಈಗಲೂ ಮಾತು ನೆನಪಿದೆ. ಅವ್ರು ಹೇಳಿದ್ರು, ಯು ಆರ್ ದ ಕಸ್ಟೋಡಿಯನ್ ಆಫ್ ಇಂಡಿಯಾಸ್ ಜ್ಯುವೆಲ್ ದಟ್ ಈಸ್ ಬೆಂಗಳೂರು. ಇದರಿಂದ ಸಾಕಷ್ಟು ಬಂಡವಾಳನೂ ಆಗುತ್ತೆ, ಉದ್ಯೋಗನೂ ಸೃಷ್ಟಿಯಾಗುತ್ತೆ. ಜನರಿಗೆ